ಹಾಕಿ ಹಾಕಿ ಇನ್ನೊಂದು ಹಾಕಿ. ನಮ್ಮೂರ ಭೂಮಿ ನಮಗೆ ಇರಲಿ, ನಮ್ಮೂರ ಭೂಮಿ ನಮಗೆ ಇರಲಿ, ನಮ್ಮೂರ ಭೂಮಿ ನಮಗೆ ಇರಲಿ. ಕೆಡಿಬಿ ಕೆಎಚ್ ಮುನಿಯಪ್ಪನವರಿಗೆ, ಕೆಎಚ್ ಮುನಿಯಪ್ಪನವರಿಗೆ, ಮಾತಿಗೆ ತಪ್ಪಿದ ಮುಖ್ಯಮಂತ್ರಿಗೆ, ಮಾತಿಗೆ ತಪ್ಪಿದ ಮುಖ್ಯಮಂತ್ರಿಗೆ, ರೈತ ಮಹಿಳೆಯರಿಗೆ, ಯುವಜನ ಹೋರಾಟಕ್ಕೆ. ಸತತವಾಗಿ 3 ದಿನದಿಂದ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರ ಎಲ್ಲರೂ ರೈತರು ಮಕ್ಕಳು ಸಮೇತವಾಗೆಲ್ಲ ಬಂದು ನಾವು ಏನ್ ಸಮಸ್ಯೆ ಸಿಕ್ಕೊಂಡಿರ ಅದು ಯಾವ ರೀತಿ ಬಗೆಹರಿಸಬೇಕು ಅಂದ್ಕೊಂಡಿರ ಹೇಳಿ. ನಮ್ದು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಮಟ್ಟಬಾರ್ಲು ಗ್ರಾಮ ಅಂತೇಳಿ. ಈ ಚನ್ನರಾಯಪಟ್ಟಣ ಹೋಬಳಿಗಳಿಗೆ 13 ಹಳ್ಳಿಗಳು ಕೆಇಡಿಬಿ ಭೂ ಸ್ವಾಧೀನ ಮಾಡಿದೆ. ಭೂ ಸ್ವಾಧೀನ ಮಾಡಿರೋದ್ರಿಂದ ನಾವು 3 ವರ್ಷದ ಕಾಲದಿಂದನೂ ಸ್ಟ್ರೈಕ್ 3.5 ವರ್ಷದಿಂದ ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬಂದು ಸ್ಟ್ರೈಕ್ ಮಾಡಿದಾಗ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇಲ್ಲಿ ಬಂದು ಹೇಳಿದ್ರು, ಇದು ನ್ಯಾಯಯುತವಾಗಿದೆ, ನೀವು ರೈತರು ಕೇಳ್ತಾ ಇರೋದು ನಿಮ್ಮ ಹಕ್ಕನ್ನು ನೀವು ಕೇಳ್ತಾ ಇದೀರಿ. ನಮ್ಮ ಸರ್ಕಾರ ಬಂದ್ರೆ 1 ತಿಂಗಳು ಇಲ್ಲ 1.5 ತಿಂಗಳ ಒಳಗಡೆ ನಾನು ಮುಗಿಸ್ಕೊಡ್ತೀನಿ. ನಿಮ್ಮ ರೈತರ ಭೂಮಿ ರೈತರಿಗೆ ಇರ್ಲಿ. ಒಂದೇ ತಾಲೂಕಲ್ಲಿ ಇಷ್ಟು ಭೂಮಿ ಈಗ ARFS ಕೊಟ್ಟಿದ್ರಿ, SCZ ಕೊಟ್ಟಿದ್ರಿ, ಇನ್ನ ಉಳಿವಿ ಕೊಟ್ಟಿದ್ರಿ. ಪಕ್ಕದ ಹೋಬಳಿ ಒಳಗ ದೇವನಹಳ್ಳಿ ತಾಲೂಕಲ್ಲಿ 12,000 ಎಕರೆ ಮುಟ್ಟಿದೆ. ಕುಂದಾಣ ಹೋಬಳಿಯಲ್ಲಿ ಎಲ್ಲ ಆಗಿರೋದು. ಈ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಿಮ್ಗೆಲ್ಲ 2 ಪಂಚಾಯತ್ ಉಳಿದಿದೆ. ನೀವು ಕೇಳ್ತಾ ಇರೋ ಭೂಮಿ ನ್ಯಾಯಯುತವಾಗಿದೆ, ಕೊಡು, ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಕೆಎಚ್ ಮುನಿಯಪ್ಪನು ಎಲೆಕ್ಷನ್ ಮುಂಚೆ ಬಂದು ನಿರಾಣಿಯವರ ಕಾಲದಿಂದನೂ ಹಿಂದೆ ನಿಸರ್ಗ ನಾನ್ಸವ್ ಇದ್ದಾಗ ನಾವು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಗಲಾಟೆಗಳು ಮಾಡಿದೀವಿ. ಆವಾಗಲೂ ನಮ್ಗೆ ಪ್ರಿಲಿಮಿನರಿ 24/8 ನೋಟಿಸ್ ಕೊಟ್ಟಿದ್ದು. ಕೊಟ್ಟಾಗ ನಾವು ಗಲಾಟೆ ಮಾಡಿ 24/8 ನೋಟಿಸ್ ಸುಟ್ಟು ನಾವು ಧರಣಿ ಮಾಡಕ್ ಆವಾಗ ಕುಂತ್ಕೊಂಡವ್ರು. ಇದುವರೆಗೂ ನಮ್ ಧರಣಿ ಗೊತ್ತಿಲ್ಲ. ಬೇಕಾದಷ್ಟು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ. ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಎಲ್ಲಾನು ನಾವು ನಮ್ಮ ಇದನ್ನ ಆಕ್ರೋಶವನ್ನ ತೋರಿಸಿದೀವಿ. 100 ಸಾರಿ ನಮ್ಮ ಕ್ಷೇತ್ರದ ಉಸ್ತುವಾರಿ ಮಂತ್ರಿಗಳ ಮನಕ್ಕೆ ಕೆಎಚ್ ಮುನಿಯಪ್ಪನ ಮನಕ್ಕೆ ಹೋಗಿದ್ದೀವಿ. ಹೇಳಿದ್ರಿ, ಕೆಎಚ್ ಮುನಿಯಪ್ಪನವರೇ ನೀವು ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಮಾತು ತಪ್ಪಿ ದುಡ್ಡು ಹಾಕ್ತಾ ಇದ್ರಿ. ನಮ್ಮ ರೈತರ ಹತ್ರ ಭೂಮಿ ಕಿತ್ಕೊಂಡ್ರೆ ನೀವು ಎಲ್ಲಾ 4-5 ರಾಜ್ಯ ಓಡಾಡಿದ್ರು 4 ಕಾಳು ಅಕ್ಕಿ ತಂದು ನಮ್ಗೆ ಯಾರಿಗೂ ಒಂದು ಸೊಸೈಟಿ ಕೊಡಕ್ ಆಗಿಲ್ಲ. ಇರೋ ರೈತರ ಹತ್ರ ಭೂಮಿ ಕಿತ್ಕೊಂಡ್ರೆ ಬೆಂಗಳೂರಿಗೆ ಹತ್ರ ಇದೀವಿ ನಾವು. ಇಲ್ಲೆಲ್ಲ ನಾನಾ ತರವಾದ ಬೆಳೆ ಬೆಳೀತಾ ಇದೀವಿ. ಬಾಳೆ, ತೆಂಗು, ರೇಷ್ಮೆ. ನಿಮ್ಮ KNF ಡೈರಿಗೆ ನಮ್ಮ ದೇವನಹಳ್ಳಿ ತಾಲೂಕಿನ ಲಕ್ಷಾಂತರ ಲೀಟರ್ ಹಾಲು ಕೊಡ್ತಾ ಇದ್ದೀವಿ. ಒಳ್ಳೆ ಸೊಪ್ಪು ತರಕಾರಿಗಳು ಕೊಡ್ತಾ ಇದೀವಿ. ಎಲ್ಲಾ ಕೂಗಾಣಿಕೆ ದೂರದಲ್ಲಿ 40 ಕಿಲೋಮೀಟರ್ 30 ಕಿಲೋಮೀಟರ್ ದೂರದಲ್ಲಿ ಇರೋಂಥವ್ರು ನಮ್ಮ ಈ ಚನ್ನರಾಯಪಟ್ಟಣದ ಭೂಮಿ ತಂಟೆಗೆ ಬರಬೇಡಿ ಅಂತೇಳಿ ಎಲ್ಲಾ ಸರ್ಕಾರದ ಪ್ರತಿನಿಧಿಗಳಿಗೂ ಹೇಳಿದೀವಿ. ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಿರಾಣಿವರೆಗೂ ಕೂಡ ಹೇಳಿದೀವಿ. ತಿರುಗಿ MB ಪಾಟೀಲ್ ಕೂಡ ಆವತ್ತು ಅವರು ಬಿಜೆಪಿ ಸರ್ಕಾರದವರು ನಾವು ಏನು ಮಾಡ್ಲಿಲ್ಲ. ಅವರು 24/8 ನೋಟಿಸ್ ಕೊಟ್ಟು ಸುಮ್ಮನೆ ಆದ್ರು. ತಿರುಗಿ ಇದ್ದಕ್ಕಿದ್ದಂಗೆ MB ಪಾಟೀಲ್ ಬಂದ್ಮೇಲೆ 3-4 ಸಾರಿ ಸಭೆ ಸೇರಿದೀವಿ, ಮಾತಾಡಿದೀವಿ, ಹೇಳಿದೀವಿ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದಿಲ್ಲ, ಪ್ರಾಣ ಬಿಡ್ತೀವಿ ಬಿಟ್ರೆ ಭೂಮಿ ಕೊಡೋದಿಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರು ಕೂಡ ತಿರುಗಿ ಮತ್ತೆ ಫೋರ್ವರ್ಡ್ ಮಾಡುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಬಂದಾಗ ಜಿಲ್ಲಾಧಿಕಾರಿಗಳ ಮುಂದೆ ಹೇಳಿದಾಗ ನಾವ್ ಯಾವಾಗ ಬಂದು ಮಾತಾಡೋರು ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ, 1 ವಾರದಾಗ ಬಗೆಹರಿಸ್ತೀವಿ, ಮುಂದಿನ ತಿಂಗಳು ಬಗೆಹರಿಸ್ತೀವಿ ಅಂತೇಳಿ ಕೋರ್ಟ್ ಅಲ್ಲಿ ಹೀರಿಂಗ್ ಡೇಟ್ ಕೊಟ್ಟು ಮೊನ್ನೆ ದೇವನಹಳ್ಳಿ ಚಲೋ ಕಾರ್ಯಕ್ರಮದಲ್ಲಿ ಈಗ 4-5 ಸಾರಿ ನಾವು ಎಲ್ಲಾದ್ರೂ ಇದು ಮಾಡಿದ್ರೆ ಪೊಲೀಸ್ನ ಮುಂದೆ ಇಟ್ಕೊಂಡು ನಮ್ನ ಅರೆಸ್ಟ್ ಮಾಡೋದು, ಏನೇನ್ ಬೇಕೋ ನಾನಾ ತರವಾದ ಚೇಷ್ಟೆಗಳು ಮಾಡ್ತಾ ಇರ್ತಾರೆ. ಇದು ಕಾನೂನು ಬಾಹಿರವಾಗಿ ಅವ್ರು ಹೇಳ್ತಾರೆ. ಮನಮೋಹನ್ ಸಿಂಗ್ ಕಾಲದಲ್ಲಿ 2013 ಕಾಯ್ದೆ ಪ್ರಕಾರನೂ ಇಲ್ಲ. ಇವರು KDB ಕಾಯ್ದೆಗಳ ಪ್ರಕಾರ ಎಲ್ಲಾ ಬಿಟ್ಟು ಕಾನೂನನ್ನ ಪುಸ್ತಕದಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಇವರು ಒಡೆದಾಳ ನೀತಿ ಮಾಡ್ತಾ ಇರೋದು ನಾವು ರೈತರು ಖಂಡಿಸಿದೀವಿ. ಏನೋ ಆದ್ರೂ ಸರಿ ಅವರ ಸರ್ಕಾರ ನಮ್ಗೆ ಕೊಟ್ಟಿರುವಂತ ನೋಟಿಸ್ ಅವರು ವಾಪಸ್ ತೆಗೆಯೋವರೆಗೂ ನಾವು ಫ್ರೀಡಂ ಪಾರ್ಕ್ ಬಿಟ್ಟು ಹೋಗಲ್ಲ. ನಮ್ಮ ಜೊತೆಗೆ ಇನ್ನೂ ಬೇಕಾದಷ್ಟು ಸಂಘಟನೆಗಳು, ಕರ್ನಾಟಕದ ಪ್ರಾಂತ ರೈತ ಸಂಘ, ಇನ್ನೂ ಉಳಿದ ಸಂಘಟನೆಗಳನ್ನ, ಕನ್ನಡ ಪರ ಸಂಘಟನೆಗಳನ್ನ, ಎಲ್ಲಾ ತರದ ಸಂಘಟನೆಗಳನ್ನ ಕಟ್ಕೊಂಡು ಇನ್ನು ಶಾಂತಿವೀರ್ ಗೋಪಾಲ್ ಗೌಡ್ರು
ಇರೋ ಜೋಡಿದಾರ್ತಗ ಜಮೀನ್ ಕಿತ್ಕೊಂಡಾಗ ಇರೋ MLA ಮಿನಿಸ್ಟರ್ ಆಸ್ತಿಗಳ ಮೇಲೆ ನಾವು ಕೈ ಹಾಕ್ಬೇಕಾಗ್ತದೆ. ನಮ್ಮ ಭೂಮಿ ತಂಟಿಗೆ ಬಂದ್ರೆ ಸರ್ಕಾರ ಅವ್ರಿಗೊಂದು ಕಾನೂನಲ್ಲ, ನಮಗೊಂದು ಕಾನೂನಲ್ಲ, ನಾವು ತಿರುಗಿ ಬೀಳ್ತೀವಿ. ಹಳ್ಳಿಗಳಿಂದನೇ ನಮ್ಮದೇ ಸಂಘಟನೆ ಮಾಡಿ ಹಳ್ಳಿಗಳಿಂದನೇ ತಿರುಗಿ ಬೀಳ್ತೀವಿ. ಸರ್ಕಾರ ನಾವು ಮಾಡೋ ಸರ್ಕಾರ ಅವ್ರಿಗೇನಿದ್ರು MLA ಮಿನಿಸ್ಟರ್ ಪದವಿ ಒಂದೇ ಬಿಟ್ರೆ ಅಧಿಕಾರ ನಮ್ದು 5 ವರ್ಷಕ್ಕೊಂದ್ಸಾರಿ ತಿರುಗಿ ನಾವು ಮತ ಹಾಕೋ ಅಧಿಕಾರ ನಮ್ಮಲ್ಲಿ ಯಾರು ಕಿತ್ಕೊಂಡಿಲ್ಲ. ನಾವು ಆ ಅಧಿಕಾರ ಯಾರಿಗೂ ಮಾಡ್ಕೊಂಡಿಲ್ಲ. ಅಧಿಕಾರಿಗಳ ಹತ್ರ ಅವ್ರಿಗೇನು ಅಧಿಕಾರ ಪದವಿ ಇರೋದ್ರಿಂದ ಅಧಿಕಾರಿಗಳ ಹತ್ರ ಅವ್ರು ಕೆಲಸ ಮಾಡಿಸ್ಬೋದು ಬಿಟ್ರೆ ನಮ್ಮನ್ನ ಅರೆಸ್ಟ್ ಮಾಡಿಸೋದಾಗ್ಲಿ ಇನ್ನೊಂದು ಮತ್ತೊಂದು ಮಾಡೋ ಅಧಿಕಾರ ಅವ್ರಿಗಿಲ್ಲ. ಹೆಂಗಸರು ಮಕ್ಕಳು, ರೈತರು ಹೆಂಗಸರು ಮಕ್ಕಳನ್ನೆಲ್ಲನೂ ಅರೆಸ್ಟ್ ಮಾಡಬೇಕಾದ್ರೆ ಪೊಲೀಸರು ನಡ್ಕೊಂಡಂತ ನಡವಳಿಕೆಗಳು ಸರಿ ಇಲ್ಲ. ಅವ್ರು ನ್ಯಾಯವಾಗಿ ಮಾಡ್ಬೇಕಾದ್ರೆ ಆ ಸಂಬಂಧಪಟ್ಟ ಇಲಾಖೆಗಳನ್ನ ಅವರು ಪೊಲೀಸ್ ಇಲಾಖೆಯರು ಮ್ಯಾನ್ಯಲ್ ಓದ್ಕೊಂಡ್ಬಂದು ರೈತರನ್ನ ಮಾತಾಡಿಸ್ಬೇಕಾದ್ರೆ ಹಿಂಗ್ ಅರೆಸ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಮ್ಯಾನ್ಯಲ್ ಇದೆ, ಮ್ಯಾನ್ಯಲ್ ಓದ್ಕೊಂಡ್ ಬಂದು ಮಾತಾಡಿಸ್ಬೇಕು. ನಮ್ಮನ್ನ ಯಾವಾಗ ಹಿಡಿಯೋದು ಅರೆಸ್ಟ್ ಮಾಡೋದು ನಗತ್ತಲ್ಲ. ಸಂಬಂಧಪಟ್ಟ ಕ್ಷೇತ್ರದ ಉಸ್ತುವಾರಿ ಮಂತ್ರಿಗಳು ಇವರು ಪೂರ್ವ ಒಳ ಎತ್ತಿರ್ತಾರೆ. ಮುಂದೆ ತಿರುಗಿ ಏನಾದ್ರು ಚುನಾವಣೆ ಅಂತ ಬಂದ್ರೆ ತಕ್ಕಾದ ಪಾಠ ಕಲಿಸ್ತೀವಿ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ. ಹೇಳಿ. ನಿಮ್ದು ಏನದು ಅಭ್ಯಂತರ ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ. ಹೇಳಿ. ಎಲ್ಲಾ ರೈತರು ಹೈಲಿ ಎಜುಕೇಟೆಡ್ ತುಂಬಾ ವಿದ್ಯಾವಂತ ಏನಿರಲ್ಲ ಗೌಡ್ರೆ, ಅವಿದ್ಯಾವಂತರು ಇರ್ತಾರೆ. ಏನಾದ್ರು ಮಕ್ಕಳು ಮೊಮ್ಮಕ್ಕಳು ಎಫೆಕ್ಟ್ ಆಗ್ತದೆ ಮಾತ್ರ ಎಫೆಕ್ಟ್ ಹಾಕ್ತಾರೆ. ಅವ್ರಿಗೆ ಮೈಂಡ್ ವಾಶ್ ಮಾಡಿ ದುಡ್ಡಿನ ಆಸೆ ತೋರಿಸಿ ಆ ಭೂಮಿನ ಒಳ್ಳೆಯವರು ತಗೊಂತಾ ಇದಾರೆ ಅನ್ಸುತ್ತಲ್ಲ. ಸ್ವಾಮಿ, 140 ಕೋಟಿ ಜನಸಂಖ್ಯೆ ಒಳಗೆ ಸರ್ಕಾರ ಯಾರಿಗೂ ವಿದ್ಯಾಭ್ಯಾಸ ಕೊಡ್ತಾ ಇಲ್ಲ. ಸರ್ಕಾರ ನಡೆಸ್ತಾ ಇರುವಂತ ದುರ್ಗಂಡ್ರಿಗೆ ಎಲ್ಲ ವಿದ್ಯಾಸಂಸ್ಥೆಗಳು ವಿದ್ಯಾಭ್ಯಾಸ ಸರ್ವರಿಗೂ ಒಂದೇ ಸರ್ವಾಭ್ಯಾಸ ವಿದ್ಯಾಭ್ಯಾಸದ ಪ್ರಕಾರ ಸರ್ಕಾರಿ ಸ್ಕೂಲ್ಗಳಲ್ಲಿ ಎಲ್ಲಿ ಯಾರಿಗೂ ಏನು ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ. ಬಡವರ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಕೊಡಿಸ್ತಾ ಇಲ್ಲ. ಆಯ್ತು, ಅದಕ್ಕೋಸ್ಕರ ನಮ್ಗೆ ಭೂಮಿ ಬೇಕಾಗಿರೋದು. ನಾವು ವಿದ್ಯಾಭ್ಯಾಸ ಮಾಡಿರುವ ಸರಿಯಾಗಿ ನಾವು ಭೂಮಿ ಜೊತೆ ದುಡಿತೀವಿ ಅಂತಾನೆ ನಮ್ಗೆ ವಿದ್ಯಾಭ್ಯಾಸ ಇಲ್ಲ, ಭೂಮಿ ಕೊಡ್ರಿ ಅಂತ ಕೇಳ್ತಾ ಇರೋದು. ಆಯ್ತು ಗೌಡ್ರೆ, ಇಷ್ಟೆಲ್ಲ ನೀವು ತುಂಬಾ ಶ್ರಮ ಪಟ್ಟು ಎಲ್ಲ ಕೆಲಸ ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀರಾ. ಸ್ಪರ್ಧೆ ಸಿಗುತ್ತೆ ಅನ್ಕೊಂಡಿದ್ದೀರಾ? ಇನ್ನು ತುಂಬಾ ಡಿಲೇ ಆಗುತ್ತೆ ಅನ್ಕೊಂಡಿದ್ದೀರಾ? ಯಾವ ರೀತಿ ಹೇಳಿ? ಸಿಗುತ್ತೆ ಅನ್ಕೊಂಡಿದ್ದೀರಾ? ಸಿಗ್ತದೆ ಅಂತಾನೆ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ನಾವು ಹಳ್ಳಿಗಳಿಂದ ತಾಲೂಕು ರಾಜ್ಯಾದ್ಯಂತ ಎಲ್ಲಾನು ಇದುವರೆಗೂ ಸುದ್ದಿ ಮುಗಿಸಿದೀವಿ. ಎಲ್ಲಾ ಕಡೆ ಸುದ್ದಿ ಮುಗಿಸಿ ನಾವೇ ಸಂಘಟಕರಾಗಿ ನಾವು ವ್ಯವಸಾಯ ಕಾರ್ಯಕರ್ತರು ಎಲ್ಲ ಬಿಟ್ಟು ರಾಜಕೀಯದವ್ರ ತರ ನಾವು ಊರೂರು ಹಳ್ಳಿ ಸುತ್ತಿ ಹಿಂದೆ ಶಾಂತಿವೇಲ್ ಗೋಪಾಲ್ ಗೌಡ್ರು ಹೆಂಗ್ ಯಾವ ತರ ಮಾಡಿದ್ರು ಅದೇ ತರ ನಾವು ಇದುವರೆಗೂ ಉಳ್ಳವ್ರ ಹತ್ರ ಇರೋ ಭೂಮಿನ ತೆಗಿಬೇಕಂತ ಹಿಂದಿನಿಂದ ಕಾನೂನಿದೆ. ತೆಗಿಬೇಕಂತದ್ ನಾವು. ನಮ್ಮ ಭೂಮಿ ತಂಟಿಗೆ ಬಂದ್ರೆ ನಾವಂತೂ ಸುಮ್ಮನೆ ಬಿಡೋದಿಲ್ಲ. ಆಯ್ತು ಗೌಡ್ರೆ, ನಿಮ್ಮ ಹೆಸರು, ನಿಮ್ಮೂರು? ದೇವರಾಜ್ ಅಂತ ಮಟ್ಬಾರ್ಲಿ ನಮ್ದು.